ಕುಡ್ಲ ಪೆಲಕೈ ಪರ್ಬ ಕಳೆದ ವರ್ಷ ಬಹು ಯಶಸ್ಸಿನ ನಂತರ ಮಗದೊಮ್ಮೆ ಈ ವರ್ಷದಲ್ಲೂ ಕೂಡ ನಾವು ಜಾಕ್ ಫ್ರೂಟ್ ಫೆಸ್ಟಿವಲ್ ಮಂಗಳೂರು ಹಲಸು ಹಬ್ಬ ಅಥವಾ ಕುಡ್ಲ ಪೆಲಕೈ ಪರ್ಬ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಈ ವರ್ಷದ ಜೂನ್ ತಿಂಗಳ 12, 13 ಹಾಗೂ 14 ಶುಕ್ರವಾರ, ಶನಿವಾರ ಹಾಗೂ ಭಾನುವಾರದಂದು 3 ದಿನಗಳ ಕಾಲ ಈ ವರ್ಷದಲ್ಲಿ ನಾವು ಹಲಸು ಹಬ್ಬ ಕುಡ್ಲ ಪೆಲಕೈ ಪರ್ಬವನ್ನು ಆಯೋಜಿಸಲು ಯೋಚಿಸಿದ್ದೇವೆ. ಕಳೆದ ವರ್ಷ ನಾವು 2 ದಿನಗಳ ಕಾಲ ಮಾಡಿದ್ದು, ಸಾರ್ವಜನಿಕರ ಅಪೇಕ್ಷೆಯ ಮೇರೆಗೆ ಈ ವರ್ಷದಲ್ಲಿ ನಾವು 3 ದಿನಗಳ ಕಾಲ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಅಂದ್ರೆ ಈ ವೀಕೆಂಡ್ ಅಲ್ಲಿ ನಾವು ಆಯೋಜಿಸಲು ಯೋಚನೆಯನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮವು ಪ್ರತಿದಿನ ಬೆಳಿಗ್ಗೆ 9:30ರಿಂದ ರಾತ್ರಿ 8:30 ಗಂಟೆವರೆಗೆ ನಡೀಲಿಕ್ಕಿದೆ. ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಹಾಲ್ ಸಭಾಂಗಣ ಇದೆ, ಸೈಂಟ್ ಆಗ್ನೆಸ್ ಕಾಲೇಜ್ ಹತ್ರ ಇದು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಮಳಿಗೆಗಳ ಉದ್ಘಾಟನೆ ಅಂದ್ರೆ ಶುಕ್ರವಾರದಂದು 12ರಂದು ಬೆಳಿಗ್ಗೆ 10ರಿಂದ 10:30 ಸರಿಯಾಗಿ ನಡೆಯಲಿಕ್ಕಿದೆ. ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಹಲಸು ಬೆಳೆಗಾರರಿಗೆ, ರೈತರಿಗೆ ನೇರ ಮಾರುಕಟ್ಟೆ ಹಾಗೂ ಉತ್ತಮ ಮಾರಾಟದ ಅವಕಾಶವನ್ನು ಕಲ್ಪಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಅದರಂತೆ ನಾವು ಇತರ ಹಣ್ಣುಗಳಿಗೆ ಹಲಸು ಹಾಗೂ ಡ್ರ್ಯಾಗನ್ ಫ್ರೂಟ್ ಇರಬಹುದು, ಬಟರ್ ಫ್ರೂಟ್ ಇರಬಹುದು, ನಮ್ಮ ಜಿಲ್ಲೆ ಹಾಗೂ ನಮ್ಮ ರಾಜ್ಯಾದ್ಯಂತ ಬೆಳೆಯುವ ಇತರ ಬೆಳೆಯುವ ರೈತರಿಗೂ ನಾವು ಈ ಹಬ್ಬದಲ್ಲಿ ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇದ್ದೇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಲಸಿನ ವಿವಿಧ ತಳಿಗಳು ಹಾಗೂ ಹಣ್ಣುಗಳು ಮಾರಾಟಕ್ಕೆ ಲಭ್ಯವಿರಲಿದೆ. ಹಲಸಿನಿಂದ ತಯಾರಿಸಿದ ವಿವಿಧ ಆಹಾರ ಪದಾರ್ಥಗಳು, ಮೌಲ್ಯವರ್ಧಿತ ಉತ್ಪನ್ನಗಳು ಹಾಗೂ ಹಲಸಿನ ಗಿಡಗಳು ಹಾಗೂ ಅದರ ಪ್ರದರ್ಶನ ಕೂಡ ಇರಲಿಕ್ಕಿದೆ. ನರ್ಸರಿ ಸ್ಟಾಲ್ಗಳು ಹಾಗೂ ಇತರ ಹಣ್ಣುಗಳ ಸ್ಟಾಲ್ಗಳು, ಮೌಲ್ಯವರ್ಧಿತ ಉತ್ಪನ್ನಗಳು ಹಲಸಿನಿಂದ ತಯಾರಿಸಿದ್ದವು ಅವುಗಳ ಸ್ಟಾಲ್, ಮಳಿಗೆಗಳು ಸಹ ಈ ಕಾರ್ಯಕ್ರಮದಲ್ಲಿ ಇರಲಿಕ್ಕಿದೆ. ರೈತರ ಉತ್ಪನ್ನಗಳು, ಕಿರು ಉದ್ಯಮಿಗಳ ಉತ್ಪನ್ನಗಳು, ಕರಕುಶಲ ವಸ್ತುಗಳು ಹಾಗೂ ಪರಿಸರ ಸ್ನೇಹಿ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಉತ್ಪನ್ನಗಳ ವಿಶೇಷ ಮಳಿಗೆಗಳು ಕೂಡ ಈ ಹಬ್ಬದಲ್ಲಿ ಇರಲಿಕ್ಕಿದೆ. ದಕ್ಷಿಣ ಕನ್ನಡ, ತುಮಕೂರು, ಚಿಕ್ಕಬಳ್ಳಾಪುರ, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ರೈತರು ಹಾಗೂ ಮೈಸೂರು ಜಿಲ್ಲೆಗಳ ರೈತರು ಕೂಡ ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದರಂತೆ ಕೊಡಗು ಜಿಲ್ಲೆಯ ಪ್ರಸಿದ್ಧ ಬೆಣ್ಣೆಹಣ್ಣು ಹಾಗೂ ರಾಮನಗರ ಜಿಲ್ಲೆಯ ರಾಸಾಯನಿಕ ಮುಕ್ತ ಮಾವಿನ ಹಣ್ಣುಗಳು ಕೂಡ ಈ ವರ್ಷದಲ್ಲಿ ಗ್ರಾಹಕರಿಗೆ ಲಭ್ಯವಾಗಲಿಕ್ಕಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಬೆಳೆಯುವ ರಂಬುಟನ್ ಇರಬಹುದು, ಡ್ರ್ಯಾಗನ್ ಫ್ರೂಟ್ ಇರಬಹುದು, ಪುಲಾಸನ್ ಇರಬಹುದು, ಮ್ಯಾಂಗೋಸ್ಟೀನ್ ಸೇರಿದಂತೆ ವಿವಿಧ ಎಕ್ಸಾಟಿಕ್ ಫ್ರೂಟ್ ಕೂಡ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇರಲಿದೆ. ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಬೆಳೆದಂತ ರಂಬುಟಾನ್, ಡ್ರ್ಯಾಗನ್ ಹಾಗೂ ಪುಲಾಸನ್ಗಳು ಈ ಸಲ ಹೆಚ್ಚಿನ ಜನರಿಗೆ ತಲುಪಲಿದೆ. ಹಾಗೆ ಮಕ್ಕಳಿಗಾಗಿ ನಾವು ಚಿತ್ರಕಲೆ ಸ್ಪರ್ಧೆಯನ್ನು ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದೇವೆ. ವಿವಿಧ ಮನೋರಂಜನಾ ಚಟುವಟಿಕೆಗಳು ಕೂಡ ಇರ್ಲಿಕ್ಕಿದೆ. ಸಾರ್ವಜನಿಕರಿಗೆ ವಿಶೇಷ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ಲಿಕ್ಕಿದೆ. ಈ ಸ್ಪರ್ಧೆಗಳು, ಮನೋರಂಜನಾ ಕಾರ್ಯಕ್ರಮ ಚಟುವಟಿಕೆ ಬಗ್ಗೆ ನಾವು ಮಾತಾಡೋದಾದ್ರೆ ಶನಿವಾರ 13ನೇ ತಾರೀಕು ಸಂಜೆ 4 ಗಂಟೆಯಿಂದ ಬಂದಿರುವ ಸಾರ್ವಜನಿಕರಿಗೆ ಮನೋರಂಜನೆ ನೀಡಲಿಕ್ಕೆ, ಆಕ್ಟಿವಿಟಿ ಮಾಡಲಿಕ್ಕೆ ನಮ್ಮ ಜೊತೆ ಸಹ್ಯಾದ್ರಿ ಕಾಲೇಜ್ MBA ವಿಭಾಗದ ವಿದ್ಯಾರ್ಥಿಗಳು ನಮಗೆ ಸಹಕರಿಸಲಿದ್ದಾರೆ. ಅದರಂತೆ 14ರಂದು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಂಗಳೂರಿನ ಪ್ರತಿಷ್ಠಿತ ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ನಮಗೆ ಚಿತ್ರಕಲಾ ಸ್ಪರ್ಧೆ ಹಾಗೂ ಭಾನುವಾರದಂದು ಇತರ ಕಾರ್ಯಚಟುವಟಿಕೆಗಳಲ್ಲಿ ಜನರಿಗೆ ಮನೋರಂಜನೆ ಕೊಡ್ಲಿಕ್ಕಿದ್ದಾರೆ. ಅದರಂತೆ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ನಿಟ್ಟೆ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು, ಸರೋಜ್ ಕಾಲೇಜ್ ಅಂತ ಹೇಳ್ತಿದ್ವಿ ನಾವು ಮೊದಲು, ನಿಟ್ಟೆ ಇನ್ಸ್ಟಿಟ್ಯೂಷನ್ ನ ವಿದ್ಯಾರ್ಥಿಗಳು ಹಾಗೂ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಸರ್ವಿಸ್ ಕಾಲೇಜಿನ ಹೋಟೆಲ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಸಹಯೋಗದಲ್ಲಿ ಹಲಸಿನ ಉಪ ಉತ್ಪನ್ನಗಳ ಲೈವ್ ಫುಡ್ ಕೌಂಟರ್ ಕೂಡ ಇರ್ಲಿಕ್ಕಿದೆ. ಯಾಕಂದ್ರೆ ಮಕ್ಕಳು, ಈ ಸ್ಟೂಡೆಂಟ್ಸ್ ಕರಿಕ್ಯುಲಮ್ ಅಲ್ಲಿ ಅವರ ಹೋಟೆಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಅವ್ರೇನು ಕಲಿತಾರೆ, ಲೀಡ್ ಬೈ ಎಕ್ಸಾಂಪಲ್ ಅನ್ನುವ ಹಾಗೆ ಅವರು ಏನ್ ಕಲಿತಾರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅವರು ಇಲ್ಲಿ ರೆಡಿ ಮಾಡಿ ಜನರಿಗೆ ತಲುಪಲಿಕ್ಕೆ ಅಥವಾ ಕಸ್ಟಮರ್ ಜೊತೆ ಮಿಂಗಲ್ ಆಗುವ ಒಂದು ಬಹು ಉದ್ದೇಶದಿಂದ ನಾವು ಅವರಿಗೆ ಕೂಡ ನಾವು ಈ ಸಲ ಸ್ಟಾಲ್ ನ ಅವಕಾಶವನ್ನು ಕಾಲೇಜಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಯುವ ಸಮುದಾಯದಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವ ಉದ್ದೇಶದಿಂದ ಹಲಸಿನ ಹಣ್ಣಿನ ಆಧಾರಿತ ಉದ್ಯಮಗಳ ಬಗ್ಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಹಲಸಿನ ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವಿಶೇಷ
ಒತ್ತನ್ನು ನಾವು ಕೊಡಲಿದ್ದೇವೆ. ಮಂಗಳೂರು ಹಾಗೂ ಕರಾವಳಿ ಭಾಗದ ಜನತೆಗೆ ಮಳೆಗಾಲದಲ್ಲಿ ವಿಶಿಷ್ಟ ಆಹಾರ, ಕೃಷಿ ಮತ್ತು ಸಾಂಸ್ಕೃತಿಕ ಅನುಭವ ನೀಡುವ ಉದ್ದೇಶದಿಂದ ಈ ಹಬ್ಬ ಆಯೋಜಿಸಲಾಗಿದೆ. ಸಾರ್ವಜನಿಕರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಬಂದು ನಮ್ಮ ರಾಜ್ಯದ ರೈತರಿಗೆ, ಯುವ ಉದ್ಯಮಿಗಳಿಗೆ ಹಾಗೂ ಸಣ್ಣ ಸಣ್ಣ ಉದ್ಯಮ ನಡೆಸ್ತಾ ಇರುವವರಿಗೆ ತಮ್ಮ ಸಹಕಾರವನ್ನು ಕೊಡಬೇಕಂತ ಕೇಳಿಕೊಳ್ತಾ ಇದ್ದೇನೆ.